ಅಂತೀಯ? ಯಾಕೆ ತಿಂಡ ಮೈಯಾಗಿಂದು? ಯಪ್ಪ ದೇವರಾಣೆ ಮಾಡಿ ಹೇಳ್ತೀನಿ, ನೀವು ಹೆಣ್ಣು ಅಂತ ನನಗೆ ಗೊತ್ತಾಗಿಲ್ಲ, ಏನೋ ಗೊತ್ತಾಗ್ಲಾದೆ ಆದಿನ್ರಿ, ಕ್ಷಮ ಮಾಡ್ರಿ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೊತೀನಿ. ಎಷ್ಟು ಲಘೂನ ಪ್ಲೇಟ್ ಚೇಂಜ್ ಮಾಡ್ತೀಯಲ್ಲ ಮಂಗ್ಯಾನ ಮಗನ, ಒಮ್ಮೆ ಕಾಲಿಗೆ ಬೀಳಾಕ್ ಬರ್ತಿ. ನೀ ಗಂಡಸರ ಹೌದಾ ಅಲ್ಲ? ಯಪ್ಪ ನಾ ಕರೆ ಗಂಡಸ ಹೌದಾ? ನಿನ್ನ ಮ್ಯಾಲ ನಿನಗ ಅನುಮಾನ ಐತಿ ಅಂದ್ರ ಪಾಪ ಗಂಡಸ್ತಾನ ಕಳ್ಕೊಂಡಿ ಏನು? ಆ ತಿಂಗಳು ಆತು, ಬರೀ ಜೈಲು ಊಟನ ಉಂಡಿನಿ, ಅದೆಲ್ಲಿಂದ ಇರ್ಬೇಕು ಮಗಂದು ತಟಕ ಮಿಸ್ಗಾಡನ ಹೊಲ್ದ. ಏನ್ ಅಸಹ್ಯತನ ಮಾತಾಡ್ತೀಯಲ್ಲ ಬೇವರ್ಸಿ ನನ್ನ ಮಗನ. ಅಲ್ಲ ಹೆಣ್ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಗೊತ್ತಾಗಂಗಿಲ್ಲ. ಯಾವ್ದು ನಿಮಗೆ ಹೆಣ್ಣಂದವ ಅಂದವನ್ ಬಾಯಾಗ ಬಡಗಿನ ತಗೋತೀನಿ, ದೇವರಾಣೆ ಮಾಡಿ ಹೇಳ್ತೀನಿ, ನೀವಂತೂ ಹೆಣ್ಣಲ್ಲ ಗಂಡ ಕರೆ. ಅದ್ಯಾಂಗ ಹೇಳ್ತೀಯೋ? ನೀವು ಬೈಯೋ ಬೈಗುಳ ಕೇಳನ್ನಕತ್ತೀನ್ರಿ. ನೀವು ಬೈಯೋ ಬೈಗುಳ ಹೆಣ್ಮಕ್ಳು ಅಲ್ರಿ, ಅವು ಮತ್ತ ಗಂಡ ಮಕ್ಳು. ಹೆಣ್ಮಕ್ಳು ಹೆಂಗಿರ್ತಾವು? ಏ ಅದು ಬಹಳ ಸ್ವೀಟ್ ಇರತ್ರಿ. ಸ್ವೀಟ್ ಅಂದ್ರೆ ಹೆಂಗ? ಹೋಳಿಗೆ ತುಪ್ಪ ತಿಂದಂಗ. ಅಯ್ಯ ಯಾ ನಮ್ಮಿ ಹಾಕ್ಯಾ ನಿನ್ನ ಪಿಡಗಾಯ್ಲಿ, ನಿನ್ನ ನಾಲ್ಗಿಗೆ ನಾಗರಾವ್ ಕಡಿಲಿ, ನಿನ್ನ ತಳಿ ಮೇಲೆ ಕೋಳಿ ತತ್ತಿ ಹಾಕ್ಲಿ, ನಿನ್ನ ಹೆಜ್ಜೆಗೆ ಸಜ್ಜಿ ಬಿಟ್ಲಿ. ಸಾಕು ನಿಲ್ಸಲೇ ನಿನ್ ನವ್ವನ ಮೂಳೆ ಹಳೆ ಮೂಳೆ. ಏ ಯಾರು ನೀನು? ಅವಾಗಿಂದ ನೋಡಾಕತ್ತೀನಿ ಮಾರಿ ತೋರ್ಸ್ಲಾರ್ದಂಗ ಮಾತಾಡಕತ್ತಿ. ಮತ್ತ ನೀವು ನಿಮ್ದು ತೋರಿಸ್ರಲ್ಲ ಮಾರಿ ನೋಡಾಕತ್ತ ಬಾ. ನಮ್ದ ನೋಯಪ್ಪ ಇದು ಕಿಂಡಿ ನಿಂಗೆ. ನಾ ಯಾರು ಅಂತ ತಿಳಿದು ಬಾಯಿ ಬಂದಂಗ ಬೈದ್ನಲ್ಲ. ಏನಲ್ಲಪ್ಪ ಎಲ್ಲ ನಾ ಹೊಟ್ಟೆಗೆ ಹಾಕೋತೀನಿ. ಹಾಕೋತಿ ಹೊಟ್ಟೆಗೆ ಹಾಕೊಳ್ಳಾರ್ದಾಗ ಏನ್ ಮಾಡ್ತಿ? ಕುಣಿಯಾಗಿಟ್ಟು ಕುಣ್ಕೊಂತ ಬರ್ಲಿ, ಮದುವೆ ಹಂದ್ರದಾಗ ತಾಳಿ ಕಟ್ಟು ಟೈಮಿಗೆ ಕೈ ಕೊಟ್ಟು ಹೋದಾಗಲೇ ನಿಂಗಿ ನನ್ನ ಸುದ್ದಿ ಕೇಳಬೇಡ. ನಿಂಗಿ ಏನಾಯ್ತು? ಪೊಲೀಸರು ಕಳ್ಳತನದ ಕೇಸ್ ಹಾಕಿ ನನ್ನ ಅರೆಸ್ಟ್ ಮಾಡಿ 6 ತಿಂಗಳು ಜೈಲ್ನಾಗ ಹಾಕಿ ರುಬ್ಬ ಕಳಿಸ್ಯಾರ. ನೀ ಕಳ್ಳತನ ಮಾಡೋದು ಬಿಟ್ಟಿನಿ ಅಂದಾಗ ನಾ ನಿನ್ನ ಮದುವೆ ಆಗಕ್ಕೆ ಒಪ್ಪಿದ್ದೆ, ನೀನ ಕಳ್ಳತನ ಬಿಟ್ಟಿಲ್ಲ. ಅದು ಬಿಟ್ರೆ ನಮ್ಮ ಬದುಕು ಹೆಂಗ್ ನಡಿಬೇಕು? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚಲಿ. ಯಾಂತದನ್ ಕಳು ಮಾಡಕ್ ಹೋಗಿದ್ದಿ? ಮೆಡಿಕಲ್ ಶಾಪ್ನಾಗ ಕಾಸ್ಟ್ಲಿ ಔಷಧಿ ಕಳು ಮಾಡಕ್ ಹೋಗಿದ್ದೀನು. ಮೆಡಿಕಲ್ ಶಾಪ್ನಾಗ ನಿರೋಧ ಪ್ಯಾಕೆಟ್ ಕದ್ದಿದ್ದೆ, CCTV ಫೋಟೋಸ್ನಾಗ ಸಿಕ್ಕೊಂಡು ಅರೆಸ್ಟ್ ಆಗಿದೆ. ನಿನ್ನವನು 7 ಗಂಡ್ರಿಗೆ ಹುಟ್ಟದವನ, ಅದನ್ನೇ ಯಾಕೆ ಕಳು ಮಾಡಕ್ ಹೋಗಿದ್ದ? ಲಘು ಮಕ್ಕಳನ್ನ ಮಾಡೋದು ಬೇಡ ಅಂತ. 10 ರೂಪಾಯಿ ಕಳು ಮಾಡೋದ ಚಟ. ಬಾಬಾ ಅರ್ಜೆಂಟ್ ಹೋಗಿ ಇಬ್ರು ಮೈಸೂರಿಗೆ ಹೋಗಿ ರಿಜಿಸ್ಟರ್ ಮದುವೆ ಆಗಣ ಬಾ. ಮೈಸೂರು ರಿಜಿಸ್ಟರ್ ಅದ ಹಂದ್ರದಾಗ ಅದ ಮುಹೂರ್ತಕ್ಕ ನನ್ನ ಮದುವೆ ಆಯ್ತು. ಶಿವ ಶಿವ, ನಾ ಏನು ಮನಸ್ಸನ್ನ ಕನಸು ಕಟ್ಕೊಂಡ್ ಬಂದಿದ್ದೆ ಅದು ಕನಸಾಗೆ ಉಳಿತಾ. ನಿಂಗೆ ನಿನ್ನ ಮದುವೆ ಆತ? ಆತಂದ್ರ ಆತು. ಯಾರು ಕೂಡ? ಮುದುಕನು ಕೂಡ. ಅದ ನಿನ್ನ ಮೊದಲ ಪ್ರಥಮ ರಾತ್ರಿ ಮುದುಕನ್ ಕೂಡ ಆತ. ಆ ಮುದುಕ ಗಂಡಸಲ್ಲು ಪ್ರಥಮ ರಾತ್ರಿ ಎಲ್ಲ ಆಗತ್ತ. ಯಪ್ಪ ಶಿವ, ಅದ ಅಂತೀನಿ, ಜೀವನ ಬಾಯಿ ಬಂದಂಗಾಗಿತ್ತು, ಹೋದ ಜೀವ ಹೊಳ ಬಂದಂಗಾತು. ಆ ಅಣ್ಣಮ್ಮ ತಾಯಿ ನನ್ನ ಬುದ್ಧಿನ ನನಗೋಸ್ಕರ ಉಳಿಸ್ಯಾಳಪ್ಪ. ಮುದುಕ ನೋಡೋ ದಯವಿಟ್ಟು ಹೆಂಗರ ಮಾಡಿ ಪಾರಾಗು. ನೀ ಸಿಗಾಕೋಬೇಡ, ನನ್ನ ಸಿಗಿಸಿಡ್ಬೇಡ. ಬಂದ ಈ 2 ನಿಮಿಷ ಕಾಣಲಿಲ್ಲ ಅಂದ್ರೆ ಜೀವ ಧಸುಕೊಂತೈತಿ. ನಾನು ಸತ್ತ ಹೋಗ್ತೀನಿ. ನಮಸ್ತೆ ಸರ್. ನಾ 2ಕ್ಕೆ ಹೋಗಿ ಬರೋಳಗೆ ಯಾರನ್ನ ಜೋಡ್ ಮಾಡ್ಕೊಂಡು ನಿಂತಿಯಲ್ಲ. ನಾ ಯಾಕೆ ಜೋಡ್ ಮಾಡ್ಕೊಳ್ಳಿ? ಅವ್ವ ನನಗೆ ಜೋಡ್ ಆಗ್ಯಾವು. ಯಾರಪ್ಪ ಶಿವ ನೀವು? ನಾನ ಕಳ್ಳ. ಕಳ್ಳ? ಕಳ್ಳ ಏನೇನು ಕಳ್ಳು ಮಾಡ್ತೀಪ್ಪ? ಹೊಟ್ಟೆಗಿನ ಕಳ್ಳು, ಪಾಚಿ, ಕಿಡ್ನಿ, ಲಿವರ್, ಒಟ್ಟ ನನ್ನ ಕೈಯಾಗ ಏನ್ ಸಿಗತ್ತೆ ಎಲ್ಲ ಗಪ್ಪ. ನೀ ಡಾಕ್ಟ್ರೇನು? ಹಾ ಹೌದು ಹೌದ್ರಿ, ನಾನು ಡಾಕ್ಟ್ರೇ. ಅದು ಮನೆ ಬಾಡಿಗೆ ಬೇಕಾಗಿತ್ತು, ಮನಿ ಬಾಡಿಗೆ. ಅದಕ್ಕ ಮೇಡಮ್ ಅದತ್ರ ವಿಚಾರಿಸ್ಕೊಂಡು ನಿಂತಿದ್ದೆ. ನಮ್ಮ ಮೇಡಮ್ ಏನಂದ್ರು? ಸರ್ ಬರ್ಲಿ ಅಂದೆ. ನೀ ಸಿಂಗಲ್ ಡಬ್ಬಲ್? ನಾ ಡಬ್ಬಲ್ ರೀ. ಡಬ್ಬಲ್ ಮದುವೆ ಆಗೈತಿ? ಇಲ್ರಿ. ಇವನ ಡಬ್ಬಲ್ ಅಂದ್ರೆ ಹೂ ಅಂತಿದಿ, ಮದುವೆ ಆಗಿಲ್ಲ ಅಂತಿದಿ. ಏನ್ ನಿನ್ನ ಮಾತಿನ ಅರ್ಥ? ತಪ್ಪು ತಿಳ್ಕೊಂಬೇಡ್ರಿ, ಜೊತೆಗ ಕಾಂಪೌಂಡ್ರ್ ಇರ್ತಾನೆ ಅಂತಂದ್ರೆ.
5 ಮನೆ ಬಾಡಿಗೆ ಕೊಡ್ತೀವಿ. ಮತ್ತ ನಂಗೆ ಒಟ್ಟ ಹುಡುಗಿಯಾರು ಇರಬಾರ್ದು ಅಂತ ಮನೆ ಬಾಡಿಗೆ ಬೇಕಾಗಿತ್ತು ನೋಡ್ರಿ. ಯಾಕ ಅಂದ್ರ ಈಗಿದ್ದ ಮನಿನ ಒದ್ದು ಬಿಡಿಸ್ಯಾರ್ರಿ. ಯಾಕ ಅಂದ್ರೆ ಏನ್ ಹೇಳ್ತಾರ್ರಿ, ಹುಡುಗಿಯರ್ ಇಲ್ಲದ ಮನಿ ನಮಗ್ ಬ್ಯಾಡ ಅಂದ್ರೆ ತಿಳ್ಕೊಬೇಕ್ರಪ್ಪ. ಹೌದನ? ಅಡ್ಡಿ ಇಲ್ಲ, ಎಲ್ಲಾರು ಹುಡುಗಿಯರಿದ್ದು ಮನಿ ಬೇಕು ಅಂತಂದು ಪಾಳೆ ಹಚ್ಚಿರ್ತಾವು. ಅಂಥದ್ದು ನೀವು ಹುಡುಗಿಯರ್ ಇಲ್ಲದ ಮನಿ ಬೇಕು ಅನ್ನಕತ್ತೀರಲ್ಲ. ಅಡ್ಡಿ ಇಲ್ಲ, ಬರ್ರಿ ಅದಾವ ಬರ್ರಿ. ನಡಿ ಸಣ್ಣ ಹುಡುಗ ಅಂತ ಮೈ ಮೇಲೆ ಬಂದು ಬೀಳ್ತೀರಲ್ಲ. ಈ ಊರಾಗ ಗಿಣಿ ಇಲ್ಲದ ವ್ಯಕ್ತಿ ಅಂದ್ರೆ ನಾನ, ಗಣ್ಯ ವ್ಯಕ್ತಿ ಅಂದ್ರೆ ನಾನ, ತಿಳಿತಿಲ್ಲ? ಮತ್ತೆ ನಿಮ್ಮ ಸಾಮಾನು ಸರಂಜಾಮ್ ತರಲ್ಲ ನೀವು? ಎಲ್ಲ ಒತ್ತಿ ಇಟ್ಟಿವ್ರಿ ಅಂತ ನೀವು ತಿಳ್ಕೊಬೇಡ್ರಿ. ಹುಡುಗ್ಯಾರ ಕಾಟಕ್ಕೆ ಮನೆ ಬಿಟ್ಟು ಓಡಿ ಬಂದೀವ್ರಿ. ಮತ್ತೆ ಹೊಟ್ಟಿಗೆ ಬೂಸಾಳ ಗಿಸಾಳ ಬೇಕಂತಂದ್ರೆ ಹೆಂಗ್ ಮಾಡ್ತೀರಿ? ಏನ ಹೋಟ್ಲಿನ ತರಿಸ್ತೀರನ? ಸಾವ್ಕಾರ ಇವ್ರು ಸಟ್ನ ದುಡ್ಡು ಗಳಿಸ್ತಾರ್ರಿ. ಹಂಗ ಇವ್ರ ಕೈ ಗುಣನ ಹಂತೈತ್ರಿ. ಕೈ ಗುಣ? ಇವ್ರು ಎಲ್ಲಿ ಕೈ ಇಡ್ತಾರ ಅಲ್ಲಿ ಮಾಯ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನ ಕೊಟ್ಟು ಬಿಡುವುದನ್ನ ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನೀವು ಎಲ್ಲಿ ಕೈ ಇಡ್ತಾನ ಅಲ್ಲಿ ಎಲ್ಲ ಮಾಯನ ಜಾದು ಮಾಡ್ತಾನ ಏನಿವ? ತಪ್ಪು ತಿಳ್ಕೊಬೇಡ್ರಿ. ಮೈಯಾಗ ಯಾವುದೇ ಕಾಯಿಲೆ ಇರಲಿ ಒಟ್ಟು ನಾ ಕೈ ಇಟ್ಕೊಡ್ಲೆ ಮಾಯ ಆಗ್ಬಿಡ್ತ. ಮಾಯಾ ಎಲ್ಲ ಮಾಯಾ ಹೌದಲ್ಲ? ಮತ್ತೆ ನಿಮ್ ದವಾಖಾನೆ ಎಲ್ಲಿ ಐತಿ? ದವಾಖಾನಿ ಇಲ್ರಿ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಇವರು ಚಲ್ತಾ ಫಿರ್ತಾ ಡಾಕ್ಟ್ರು. ಚಿಲ್ತಾ 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 ಚೆಲ್ಲುತ್ತಾ ಬಿಡ್ತಾ 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 ಬೀರುತ್ತಾ ಬರ್ತಾ 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 ಬರುತ್ತಾ. ಕಾಮಣ್ಣ ಅದು ಮೊನ್ನೆರು ಹೇಳಿದ್ರು ನೋಡು ಗುರುಗಳು, ಆನಂದಿ ಗುರುಗಳು ಹೇಳಿದ್ರು. ಇನ್ನೊಂದು ವಾರದಾಗ ಬರ್ತಿತ್ತಂದ್ರು ಡಾಕ್ಟರ್ನ ಬಂದ್ಬಿಟ್ಟನ. ದೇವ್ರ ಕಳಿಸ್ತಾನ. ದೇವ್ರ ಬಂದಂಗ ಜವಾರಿ ಡಾಕ್ಟರ್ ರೀ ಇವ್ರು ಒಂದೊಂದ್ ದಿನಕ್ಕ ಲಕ್ಷ ಗಟ್ಲೆ ಗಳಿಸ್ತಾರ್ರಿ. ಲಕ್ಷ? ಹ್ಞೂನ್ರಿ. ನೋಡಿ ಯಜಮಾನ್ರಿ, ಇದ ಅಲ್ಲ ನೋಡಿ ಪದ್ಧತಿ. ನೀವು ಯಜಮಾನ್ ಅಂತ ಅಲ್ಲ. ಯಾಕೆ ನಿಮ್ಮ ಮಗಳು ತಪ್ಪು ತಿಳ್ಕೊತಾಳೇನು? ನಾನು ಹೇಳ್ತೇಕೆ ನನ್ನ ಹಸ್ಬೆಂಡ್. ನೀವು ಗಂಡ ಹೇಳ್ತೀನ? ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರ್ಜೆಂಟ್ ಮ್ಯಾರೇಜ್. ಯಾವ್ದು ಹೊಸ ಮ್ಯಾರೇಜ್? ಹೆಂಗಾತು ಅಂತ ನಾ ಹೇಳ್ತೀನಿ. ನನಗೊಬ್ಬ ಗಂಟು ಬಿದ್ದಿದ್ದ ಕಳ್ಳ ಕಾಂತ್ಯ ಅಂತ ಮದ್ವೆ ಹಂದ್ರದಾಗ ತಾಳಿ ಕೈ ಕಟ್ಟೋ ಟೈಮಿಗೆ ಕೈ ಕೊಟ್ಟು ಹೋದ ಹುಚ್ಚ ನನ್ನ ಮಗ. ಈ ಹುಚ್ಚ ನನ್ನ ಮಗ ಗಂಟು ಬಿದ್ದ. ಸರಿ ಆಗ್ಲಿಲ್ಲ. ಏನ್ ಮಾಡೋದಪ್ಪ ಬಾಬಾ, ನಮಗಳ ಹಂಗೆಲ್ಲ ಮಾಡಬಾರ್ದ. ನಾವು ಹೊಟ್ಟಿಗೆ ಏನ್ ತಿಂತಿರ್ಬೇಕವ? ಅನ್ನ ರಬ್ಬರ್ ನನ್ನ ಮಗ. ಹುಚ್ಚ ನನ್ನ ಮಗ ಸಿಗಬೇಕ ಮೋಸಡಿಕೆ ಮಗ. ನೋಡ್ರಿ ಏನ್ರಿ ಮಗ, ನನ್ನ ಮಾತು ಕೇಳಿ. ಏನು? ಯಾವತ್ತೂ ಒಬ್ಬ ಮನುಷ್ಯನಿಗೆ ಬೈಬಾರ್ದು. ಮತ್ ಬಾಯದ ಕೊಟ್ಟಾನ ದೇವ್ರು. ಹಂಗಲ್ರಿ, ಈಗಿರೋ ಮನುಷ್ಯ ಇನ್ನೊಂದು 5 ನಿಮಿಷಕ್ಕೆ ಇರ್ತಾನೆಲ್ಲ ಗೊತ್ತಿಲ್ಲ. ಅದು ಸತ್ಯ. ಯಾವಾಗ ಸಾಯ್ತೋ ಯಾವಾಗ ಬದುಕ್ತೇವೋ ಮತ್ತೊಬ್ರಿಗೆ ಬೈದು ನಮ್ ಬಾಯ ಕೊಲ್ಸಿ ಮಾಡ್ಕೊಬೇಕು. ಹಂಗಾರ ಇವನ್ ಮಾತು ಸತ್ಯ ಐತಿ. ಹೆಂಗ? ಅವ್ ಸತ್ತಿರ್ಬೇಕಳ. ಚಟ್ಟ ಹೋಗ್ಯಾನ ತಗೋ. ಅದ ಅಂತಿಲ್ಲ, ಮತ್ತೊಬ್ರಿಗೆ ಬೈಬಾರ್ದು. ಬಯಲ್ ತಗೋರಪ್ಪ, ಬಯಲ್ ತಗೋ. ಅಂದಂಗ ಎಷ್ಟು ಜನ ಮಕ್ಕಳ್ರಿ? ಮಕ್ಕಳು ಈಗ 3 ತಿಂಗಳದ ತುಂಬೈತಿ. ಈಗ ನನಗ ನಿನಗ ಅವ್ರೊಂದು 2 ತಿಂಗಳದಾಗಿದ್ದು ಹೋಗವು. ಅವ್ರಿಗೇನು ಗೊತ್ತಾಕತಿ? ಹೌದಲ್ಲ? ಹೌದೌದ್ರಿ, 3 ತಿಂಗಳು. ಅಂದ್ರ ಚೊಚ್ಚಲು ಹೆರಿಗೆ ನನ್ನ ಕೈ ಮ್ಯಾಗ ಆಗತ್ತೆ. ಅಯ್ಯೋ, ವರ್ಷ ಗಂಟ್ಲೆ ಇರವ. ಏನಾರ ಹೇಳಕ್ ಅವಾಗ ಏನಾರ ಹೇಳಕ್ ಬರ್ತೈತಿ ತಗೋ. ಮತ್ತೇನು? ಇವ್ರ ಕೈಗುಣನ ಚಲೋ ಐತಲ್ರಿ. ಹೌದಾ? ಮತ್ರಿ ಅಂದಂಗ ನಿಮ್ಮ ಹೆಸರು? ನನ್ನ ಹೆಸರು ಒಟ್ಟು ಹೋಗ್ಕೊಳ್ಳೋ ಮಟ್ಟ ಒಂದಿನ ಸಲ ನೋಡವ್ರು. ಹೌದು, ಹಂಗ ಸೇಬು ಹೋಲ್ಡ್ ಆಯ್ತು ಊರಾಗ. ಹೌದೌದು. ಅವನು ಕೊಳತೋಗಿರೋ ಬಾಳೆಹಣ್ಣು ಇದ್ದಂಗೆ ಅದನ್ನ ಸೇಬು ಅಂತಿದ್ದ. ಏನ ಅಂದವ ಅವ ಯಾವಾಗ್ಲೂ ಹಿಂದೆ ಹಂಗೆ ಗೊಣಗ್ತಿರ್ತಾನೆ. ಅಂಥವ್ರ ಭಾಳ ಇಷ್ಟ ನನಗೆ. ಹಿಂದೆ ಮಾತಾಡ್ತಿರ್ತಾರೆ, ಮುಂದೆ ಮಾತಾಡಂಗಲ್ಲ, ಟೆನ್ಷನ್ ಕೊಡಂಗಿಲ್ಲ, ತಾವೇ ಟೆನ್ಷನ್ ಮಾಡ್ಕೊಂತಿರ್ತಾರೆ. ಅಂದಂಗ ಮುಂದೆ ಮಾತಾಡಿದ್ರೆ ನೀವು ಕತ್ತೆ ಬಿದ್ದಂಗೆ ಓದಿತಿರಲ್ಲ.
ಏನಿಲ್ಲ. ಮತ್ತ ಒಟ್ಟ ನನ್ನ ಹತ್ರ ಬಾಡಿಗೆ ಕೇಳಂಗಿಲ್ಲ. ಅಂದ್ರೆ ಪುಗ್ಸಟ್ಟಿ ಇರ್ಬೇಕಂತ ಮಾಡಿ ಅಣ್ಣ. ಬೇಕಿ ಆದಾಗ 1 ಲಕ್ಷ ಕೊಟ್ಬಿಡ್ತೀನಿ. ಯವ್ವಾ 1 ಲಕ್ಷ ಅಂತ ಏನು ಕಮ್ಮಿ ಮಾಡೀನಿ? ಏನು ಕಮ್ಮಿ ಇಲ್ಲ. 15 ಮನಿ, ಹೌದು, ಇದೊಂದು 16 ಮನಿ ಬಾಡಿಗೆ ಬರ್ತೈತಿ. ಏನು ಕಮ್ಮಿ ಮಾಡೀನಿ? ಏನು ಕಮ್ಮಿ ಮಾಡಿಲ್ಲ. ಅಕ್ಕಿ ನೋಡೋ ನೋಟಕ್ಕೆ ಏನು ಹೇಳ್ಬೇಕನ್ನೋದು ನಂಗೆ ಗೊತ್ತಾಗವಲ್ದಪ್ಪ. ಏನು ಕಮ್ಮಿ ಮಾಡಿಲ್ಲ. 3 ತಾಸಿಗೆ ಲಕ್ಷ ದುಡಿದ್ರು ಸಾಲಲ್ಲ. ಹೌದಾ? ಅಷ್ಟು ದುಡಿತ್ಯಾ? ಅಡ್ಡಿಲ್ಲ ಬಿಡಪ್ಪ. ಮತ್ತೆ ಕೊಟ್ಟು ಬಿಡ್ಬೇಕ. ಈಗ ಹೇಳ್ತೇನೆ ನಾನು ಎಲ್ಲ ಎಣ್ಸ್ಕೊಂಡು ಕೊಟ್ಬಿಡ್ತೀನಿ. ಏ ನಮ್ದು ಚಿಲ್ರೆ ಪಲ್ರೆ ಯಾವಾರನ ಇಲ್ರಿ. ಏನಿದ್ರು ಲಕ್ಷ 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 ಲಕ್ಷ. ಬರ್ರಿ ಬರ್ರಿ ಹೋಗೋಣ ಬರ್ರಿ. ಲಕ್ಷ ಅಂತೂ ಡಾಕ್ಟರ್ ಅಂತೇಳಿ ನಮ್ಮದ. ಅವ್ರೇನು ಟ್ರೈನ್ ಬುಡಕ್ ಕೊಟ್ಟೆ ಅದೇನು? ಯಾಕಂದ್ರಿ ಹಂಗ್ಯಾಕ ದುಡುಕ್ 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 ಹೋಗಿ ಹೋದಂಗೆ ಹೋಗ್ತಾವಲ್ಲ. ಮಿಲ್ಟ್ರಿ ಮಾಮ, ಮಿಲ್ಟ್ರಿ ಆಗಿದ್ದಾಗ ತುಪ್ಪಾಕಿ ಹಾಕ್ಯಾರ. ತುಪ್ಪಾಕಿ ಹಾಕೋದ್ರ ಬಗ್ಗೆ ಅಲ್ಲ ನಾ ಸಿಗಬೇಕಾಗಿತ್ತಲ್ಲ, ನೀ ಹೋದ ಮೇಲೆ ಅದಕ್ಕೆ ಗಟ್ಟಿಯಾಗಿ ಕುಂತಾನಿಲ್ಲೇ. ಏನ ಇವ ಯಾರು? ಇವ ನನ್ನ ಕ್ಲಾಸ್ಮೇಟ್. ಹ್ಞೂನ್ರಿ. ಕಾಲೇಜ್ ಸ್ಕೂಲ್? ಜೈಲ್ ಮೇಟ್. ಜೈಲ ಅಂದ್ರೆ 6 ತಿಂಗಳು ನನ್ನ ಕೂಡ ನನ್ನ ಸೆಲ್ನಾಗೆ ಇದ್ದ. ಏನ್ ಕಳು ಮಾಡಿದ್ದಿ? ಸಿಂಗಲ್ ಇಡ್ಲಿ ತಿನ್ನಾಕ ಹೋಗಿ 6 ಪ್ಲೇಟ್ ತುಡು ಮಾಡಿದ್ದೀನಿ ರೀ. ಏನ್ ದೊಡ್ಡ ದೊಡ್ಡ ಕಳ್ರ ಬಿಡು. ಹಳ್ಳಿಯಾಗಿದ್ದಾಗ ಸಣ್ಣ ಸಣ್ಣ ಹೋಟ್ಲಿಗೆ ಹೋಗಿ ಪ್ಲೇಟು ಬಟ್ಲ ಇಂಥವ್ ತುಡುಗ್ ಮಾಡವ. ಹ್ಞೂನ್ರಿ. ಅದಾ ಚಾಳಿ ಇಟ್ಕೊಂಡು ಸಿಟಿಗೆ ಬಂದಾನ. ಹ್ಞೂನ್ರಿ. ಹೇಳಿ ಕೇಳಿ ಉಡುಪಿ ಹೋಟ್ಲಿಗೆ ಹೋಗ್ಯಾನ. ಹ್ಞೂನ್ರಿ. ಎಲ್ಲಿ ಬೇಕಲ್ಲಿ CC ಕ್ಯಾಮ್ರಾ ಕುಂದಿರ್ತಿರ್ತಾವ. ಅದು ಈ ಮಗನಿಗೆ ಎಲ್ಲಿ ಗೊತ್ತೈತಿ. ಈ ಮಗ ಬಂದು ಏನು ಮಾಡ್ಯದ, ಬರೀ ಪ್ಲೇಟ್ ತೊಗೊಂಡೆ, ಚಮಚ ತೊಗೊಂಡೆ, ಕೋಟಾಗಿ ಇಟ್ಕೊಂಡೆ ಅದು ಮಾಡ್ಯಾನ. ದೊಡ್ಡದಾಗಿ ಒಂದು ಮಸಾಲೆ ದೋಸೆ ಆರ್ಡರ್ ಕೊಟ್ಟಿದ್ಯಾ. ಒಂದು ಮಸಾಲೆ ದೋಸೆ ತಿಂದು 12 ಪ್ಲೇಟ್ ಕದ್ದಿದ್ಯಾ. ಅಂದ್ರೆ ಬಾಜುನಾಗ ಏನಾರು ಕೂತಿರ್ತಾವಲ್ಲ ಅವನ್ನೆಲ್ಲ ತುಡುಗ್ ಮಾಡವ. ಹ್ಞೂನ್ರಿ. ಹಾಕಿ ಶಿಸ್ತನಾಗ ಜೈಲ್ನಾಗ ಹಾಕಿದ್ರು. 6 ತಿಂಗಳಾದ್ಮೇಲೆ ಹೊರಗಡೆ ಬಂದ. ಅಣ್ಣ ನಾ ಎಲ್ಲಿ ಹೋಗ್ಬೇಕು, ಒಂಟಿ ಬೇವಸಿ, ದಯವಿಟ್ಟು ನೀನೇ ನನ್ನ ಕಾಪಾಡಬೇಕು ಅಂತಂದ. ಎಷ್ಟೋ ಜನಕ್ಕೆ ಅನ್ನ ಹಾಕ್ತೀನಿ, ಒಂದು ತುತ್ತು ಇವನಿಗೆ ಹಾಕಿದ್ರು ನಮ್ದೇನು ಕಡಿಮೆ ಆಗದೈತೆ ಅಂತ ಇವನ್ನ ಕರ್ಸ್ಕೊಂಡ್ಬಂದು. ಕಸ್ತೂರಿ ನಿವಾಸದ ವಂಶದ ನಮ್ ಯಾವಾಗಲೂ ಹಿಂಗೆ ಗೊತ್ತೈತೆ ಹೊತ್ತು ಹಿಂಗಿಲ್ಲ. ಹೌದಲ್ಲ? ಆಯ್ತು ಬಿಡು, ನಿನ್ನ ವಿಷಯ ಅವನಿಗೆ ಗೊತ್ತೈತ್ರಿ. 6 ತಿಂಗಳು ನಮ್ಮ ಮಕ್ಕೊಂಡೇ ಇಲ್ಲ. ಬರೇ ನಮ್ದು ಹಳೆ ಸ್ಟೋರಿ ಹೇಳೋದ ಮಾಡಿ. ಹೌದಾ? ಈಗ ಬಂದಿ, ಮುಂದೆ ನನಗತ್ತಿ ಶಿವ ಶಿವ ಅಂತ ಊರಾಗ ಕಾಲಿಟ್ಟಿನಿ. ಮುಂದೆ ಅಣ್ಣಮ್ಮ ತಾವಿ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಅಲ್ಲಿಗೆ ಹೋಗ ನಡೆ. ಪ್ರೀತಿಯ ಹುಡುಗನೇ, ಈ ಹುಡುಗಿಯ ಹುಡುಗನೇ, ಪ್ರೀತಿಯ ಹುಡುಗನೇ, ಈ ಹುಡುಗಿಯ ಹುಡುಗನೇ, ನಡೆದು ಬಾ ಮೆಲ್ಲಗೆ, ನಡೆದು ಬಾ ಮೆಲ್ಲಗೆ, दिल के बदले सनम दर्द दिल दे चुके, दिल के बदले सनम दर्द दिल दे चुके, दे चुके मेरे दिल ही दिल दे चुके.